ಹಾಯ್ ಹಲೋ ಫ್ರೆಂಡ್ಸ್, ನಾವೀಗ ಒಳಕೋನಗಳ ಮೊತ್ತ ಮತ್ತು ಹೊರಕೋನಗಳ ಮೊತ್ತದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅದ್ರ ತಕ್ಕಂಗೆ ನಾನು ಚಾರ್ಟನ್ನು ರೆಡಿ ಮಾಡಿದ್ದೆ, ಅದರ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಇದ್ದೀನಿ. ಯಾವುದೇ ಒಂದು ಭಾವಭುಜಾಕೃತಿಯ ಹೊರಕೋನಗಳ ಮೊತ್ತ 4 ಲಂಬಕೋನಗಳು ಅಂದರೆ 360 ಡಿಗ್ರಿಗೆ ಸಮ ಅಂತ ನಾವು ಕೇಳಿದ್ದೀವಿ. ಹಾಗೆ ನಾನು ಇಲ್ಲೇನು ಹೊರಕೋನಗಳು ಇದ್ದಾವಲ್ಲ, ಆ ಎಲ್ಲ ಹೊರಕೋನಗಳನ್ನು ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಒಂದೆಡೆ ಸೇರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ 6, 7, 8 ಮತ್ತು 9, 10 ಇವೆಲ್ಲ ಒಂದು ಪಂಚಭುಜಾಕೃತಿಯ ಹೊರಕೋನಗಳು. ಅವನ್ನೆಲ್ಲ ಸೇರಿಸಿದಾಗ ನಮಗೇನು ಸಿಗ್ತಾ ಇದೆ ಅಂದರೆ 350 ಡಿಗ್ರಿ ಒಂದು ನೀಟಾದ ಒಂದು ಸರ್ಕಲ್ ಆಯಿತು. ಒಂದು ಸರ್ಕಲ್ ಅಂದರೆ ನಿಮಗೆ ಗೊತ್ತಾಗುತ್ತೆ, ಅಂದರೆ ಅದರ ಎಲ್ಲ ಕೋನಗಳ ಮೊತ್ತ ಏನಾಯಿತು ಅಂತ ಅರ್ಥ, 360 ಡಿಗ್ರಿ ಆಯಿತು ಅಂತ ನಾವು ಒಂದು ಕ್ಲಾರಿಟಿಗೆ ಬಂದ್ವಿ. ಅದೇ ಥರ ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ ಏನಾಗಿರಲ್ಲ, 360 ಡಿಗ್ರಿ ಆಗಿರಲ್ಲ. ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಒಳಕೋನಗಳನ್ನು ಎಲ್ಲವನ್ನೂ ಒಂದು ಕಡೆ ಜೋಡಿಸ್ಕೊತಾ ಹೋಗ್ತೀನಿ. 1, 2, 3, 4, 5 ಪಂಚಭುಜಾಕೃತಿಯನ್ನು ನಾನು ನೀಟಾಗಿ ಒಂದು ಕಡೆ ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಇದೇನಾಯ್ತು ಅಂದರೆ 360 ಡಿಗ್ರಿಗಿಂತ ಹೆಚ್ಚಾಯಿತು, ಅಂದರೆ 540 ಡಿಗ್ರಿ ಬರುತ್ತೆ ಪಂಚಭುಜಾಕೃತಿ. ಹೀಗೆ ಒಂದು ಚಿಕ್ಕದಾದ ಪ್ರಯೋಗದ ಮೂಲಕ ಪಂಚಭುಜಾಕೃತಿ ಹೊರಕೋನ ಮತ್ತು ಒಳಕೋನಗಳ ಮೊತ್ತವನ್ನು ತಿಳ್ಕೊಂಡ್ವಿ. ಥ್ಯಾಂಕ್ ಯು. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿ. ಬಾಯ್.